ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಶಿವ ಕ್ಲಾಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಇಂದಿನ ಒಂದು ವಿಡಿಯೋದಲ್ಲಿ KAS ಪೂರ್ವಭಾವಿ ಪರೀಕ್ಷೆಯನ್ನು ಮೊದಲ ಪ್ರಯತ್ನದಲ್ಲಿ ಹೇಗೆ ಕ್ಲಿಯರ್ ಮಾಡಬೇಕು ಎನ್ನುವಂತಹ ಒಂದು ಸ್ಟ್ರಾಟಜಿಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡಲಿದ್ದೇನೆ. ನಾನು 2015, 2020 ಮತ್ತು 2024ರಂದು 3 ಬಾರಿ ಸತತವಾಗಿ KAS ಪೂರ್ವಭಾವಿ ಪರೀಕ್ಷೆಯನ್ನು ಕ್ಲಿಯರ್ ಮಾಡಲು ಯಾವೆಲ್ಲ ಸ್ಟ್ರಾಟಜಿಗಳನ್ನು ಅನುಸರಿಸಿದ್ದೆ ಎನ್ನುವಂತಹ ಒಂದು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿದ್ದೇನೆ. ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಅಂತ ತಿಳಿಸ್ತಾ, ಮೊದಲನೇದಾಗಿ KAS ಪೂರ್ವಭಾವಿ ಪರೀಕ್ಷೆಯನ್ನು ಪಾಸ್ ಆಗಬೇಕು ಅನ್ನೋದಾದರೆ ಮೊದಲ ಸ್ಟ್ರಾಟಜಿ ಏನು ಅಥವಾ ಮೊದಲು ಏನಿರಬೇಕು ಅನ್ನೋದಾದರೆ, ಮೊದಲು KAS ಪಾಸ್ ಮಾಡಲೇಬೇಕು ಎನ್ನುವಂತಹ ಒಂದು ಮೈಂಡ್ಸೆಟ್ಟು ನಿಮ್ಮಲ್ಲಿ ಬರಬೇಕು. ಆಗ ಬಂದಾಗ ಮಾತ್ರ KAS ಪರೀಕ್ಷೆಯನ್ನು ಪಾಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನಿಮಗೆಲ್ಲ ಗೊತ್ತಿದೆ, ಲಾಸ್ಟ್ ಇಯರ್ ನಡೆದಿರುವಂತಹ KAS ಪೂರ್ವಭಾವಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಹಲವಾರು ಗೊಂದಲಗಳು, ಪೋಸ್ಟ್ಪೋನು, ಟ್ರಾನ್ಸ್ಲೇಷನ್ ಎರರ್ಸು ಮತ್ತು ಕೋರ್ಟ್ ಕೇಸ್ಗಳು, ಹೀಗೆ ಹಲವಾರು ಡಿಸ್ಟ್ರಾಕ್ಷನ್ ಇತ್ತು. ಹಾಗಾಗಿ ಇಷ್ಟೆಲ್ಲ ಡಿಸ್ಟ್ರಾಕ್ಷನ್ನು, ಇಷ್ಟೆಲ್ಲ ಗೊಂದಲಗಳ ನಡುವೆ ಕೂಡ ನೀವು ಪಾಸ್ ಆಗಬೇಕು ಅನ್ನೋದಾದರೆ ನಿಮಗೆ ಮೊದಲು ಮೈಂಡ್ಸೆಟ್ಟು ನಿಮ್ಮ ಹಿಡಿತದಲ್ಲಿರಬೇಕು. ಮತ್ತು ಎಷ್ಟೇ ಗೊಂದಲಗಳು ಬಂದರೂ ಸಹ ನೀವು KAS ಪರೀಕ್ಷೆಯನ್ನು ಪಾಸ್ ಮಾಡ್ತೀರಿ ಅನ್ನುವಂಥ ಒಂದು ಮೈಂಡ್ಸೆಟ್ಟು ನಿಮ್ಮ ಬಳಿ ಇರಬೇಕಾಗುತ್ತೆ. ಇನ್ನು ಎರಡನೇ ಸ್ಟ್ರಾಟಜಿ ಏನು ಅನ್ನೋದಾದರೆ, KAS ಪೂರ್ವಭಾವಿ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಸಿಲೆಬಸ್ಸನ್ನು ನೀವು KPSC ವೆಬ್ಸೈಟ್ಗೆ ಹೋಗಿಬಿಟ್ಟು ಅದನ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡು ನಿಮ್ಮ ಟೇಬಲ್ ಮೇಲೆ ಇಟ್ಕೊಳ್ಬೇಕಾಗುತ್ತೆ. ಯಾಕಂದರೆ ಯಾವುದೇ ಒಂದು ಪರೀಕ್ಷೆಯನ್ನು ಬರೀಬೇಕಾದ್ರೆ ಆ ಪರೀಕ್ಷೆಗೆ ಸಂಬಂಧಿಸಿದಂತಹ ಪಠ್ಯಕ್ರಮ ಏನಿದೆ ಅನ್ನೋದನ್ನು ಚೆನ್ನಾಗಿ ತಿಳ್ಕೊಂಡ್ರೆ ಮಾತ್ರ ಆ ಪರೀಕ್ಷೆಯಲ್ಲಿ ಕೇಳುವಂಥ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಕೊಡ್ಬೋದಾಗಿದೆ. ನಿಮಗೆಲ್ಲ ಗೊತ್ತಿದೆ, KAS ಪೂರ್ವಭಾವಿ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಸಿಲೆಬಸ್ಸು KPSC ವೆಬ್ಸೈಟಲ್ಲಿ ಸಿಗುತ್ತೆ. ಅದರಲ್ಲಿ ನಮಗೆ KAS ಪೂರ್ವಭಾವಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಮೊದಲೇ ಒಂದು ಪೂರ್ವಭಾವಿ ಪರೀಕ್ಷೆ ಸಂಬಂಧಪಟ್ಟಂತೆ 2 ಪೇಪರ್ ಇರುತ್ತೆ, ಪೇಪರ್ 1 ಮತ್ತು ಪೇಪರ್ 2 ಅಂತ ಹೇಳ್ಬಿಟ್ಟು. ಪೇಪರ್ 1ನಲ್ಲಿ 100 ಅಂಕಗಳಿಗಿರುತ್ತೆ ಮತ್ತು 200 ಅಂಕಗಳಿಗಿರುತ್ತೆ, 100 ಪ್ರಶ್ನೆ ಇರುತ್ತೆ. ಒಂದು ಪ್ರಶ್ನೆಗೆ 2 ಅಂಕಗಳು. ಈ ಒಂದು ಪೇಪರ್ 1 ಸಿಲೆಬಸ್ ಬಗ್ಗೆ ಸ್ವಲ್ಪ ಬ್ರೀಫಾಗಿ ನೋಡೋದಾದರೆ, ಅಲ್ಲಿ 40 ಅಂಕಗಳಿಗೆ ಕರೆಂಟ್ ಅಫೇರ್ಸ್ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಜೊತೆಗೆ ಇನ್ನೊಂದು 61 ಪ್ರಶ್ನೆಗಳನ್ನು ಹ್ಯುಮ್ಯಾನಿಟೀಸ್ ಸಬ್ಜೆಕ್ಟ್ ಮೇಲೆ ಕೇಳಲಾಗುತ್ತೆ. ಅಂದರೆ ಹಿಸ್ಟ್ರಿ, ಎಕನಾಮಿಕ್ಸು, ಪೊಲಿಟಿಕಲ್ಲು, ಜಿಯೋಗ್ರಫಿ, ಹೀಗೆ 4 ವಿಷಯಗಳ ಮೇಲೆ ಕೇಳಲಾಗುತ್ತೆ. ಇನ್ನು ಎರಡನೇ ಪೇಪರಿಗೆ ಬಂದುಬಿಟ್ರೆ ಪೇಪರ್ 2ಗೆ ಅಲ್ಲಿ ನಮಗೆ 3 ಪಾರ್ಟಲ್ಲಿ ಸಿಲೆಬಸ್ ಡಿವೈಡ್ ಆಗಿದೆ. ಒಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪಾರ್ಟು, ಇನ್ನೊಂದು ಮೆಂಟಲ್ ಎಬಿಲಿಟಿ ಮತ್ತು ಮ್ಯಾಥಮೆಟಿಕ್ಸು, ಇನ್ನೊಂದು ಸ್ಟೇಟ್ ಕರೆಂಟ್ ಅಫೇರ್ಸು ಪ್ಲಸ್ಸು ಏನು ಬಜೆಟ್ಟು ಮತ್ತು ಇಲ್ಲಿ ಎಕನಾಮಿಕ್ ಸರ್ವೆ ಬಿಡ್ತಾರಲ್ಲ ಆ ಒಂದು ವಿಷಯದ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಹಾಗಾಗಿ ನಮಗೆ ಏನು KAS ಪೂರ್ವಭಾವಿ ಪರೀಕ್ಷೆ ಸಂಬಂಧಪಟ್ಟಂತಹ ಪಕ್ಕಾ ಸಿಲೆಬಸ್ ಮಾಹಿತಿ ನಮಗೆ ಇರಬೇಕಾಗುತ್ತೆ. ಇನ್ನು ಈ ಸಿಲೆಬಸ್ ಕಲೆಕ್ಟ್ ಮಾಡಿದ ನಂತರ ನಾವು ನಂತರ ಏನು ಮಾಡಬೇಕು ಅನ್ನೋದಾದರೆ, ನಿಮಗೆ ಬೇಸಿಕ್ ಬುಕ್ಸ್ ಇರುತ್ತಲ್ಲ, DSCRTಯ ಬೇಸಿಕ್ ಬುಕ್ಸ್ 6ರಿಂದ 12ನೇ ತರಗತಿ ಅಂತ ಇರುವಂತಹ ಪುಸ್ತಕಗಳನ್ನು ನೀವು ಕಲೆಕ್ಟ್ ಮಾಡಿಕೊಂಡು ನೀವು ಚೆನ್ನಾಗಿ ಅದನ್ನ ಓದಬೇಕು. ಜೊತೆಗೆ ಟೈಮ್ ಇತ್ತು ಅಂದರೆ ಅದನ್ನೆಲ್ಲ ನೋಟ್ಸ್ ಮಾಡಿ ಇಟ್ಕೊಳ್ಬೇಕು. ಇದು ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಾಯಿತು ಅನ್ನೋದಾದರೆ, ಇನ್ನು ಇಂಗ್ಲೀಷ್ ಮಾಧ್ಯಮದ ಅಭ್ಯರ್ಥಿಗಳಿಗೆ NCERT ಏನು ಪುಸ್ತಕಗಳಿರುತ್ತಲ್ಲ ಅವುಗಳು ತೆಗೆದುಕೊಂಡ್ಬಿಟ್ಟು ನೀವು ನೋಟ್ಸ್ ಮಾಡಿ ಇಟ್ಕೊಳ್ಬೇಕು. ಏಕೆಂದರೆ ಈ ಒಂಥರ DSCT 6ರಿಂದ 12ನೇ ತರಗತಿಯ ಒಂದು ಪುಸ್ತಕಗಳೇನಿದಾವೋ ಒಂಥರ ಮನೆ ಕಟ್ಟೋಕ್ಕೆ ಫೌಂಡೇಶನ್ ಇದ್ದಂಗೆ, ನಿಮ್ಮ ಪರೀಕ್ಷೆಗಳಿಗೆ ಸಹ ಇದು ಫೌಂಡೇಶನ್ ಇದ್ದಾಗೆ. ನಿಮ್ಮ ಒಂದು ಬೇಸಿಕನ್ನು ಸ್ಟ್ರಾಂಗ್ ಮಾಡಿಕೊಂಡ್ರೆ ಎಲ್ಲ ಒಂದು ಪರೀಕ್ಷೆಗಳಿಗೆ ನೀವು ಸುಲಭವಾಗಿ ಪ್ರಶ್ನೆಗಳಿಗೆ ಉತ್ತರ ನೀಡ್ಬೋದು. ಹಾಗಾಗಿ ಯಾರೆಲ್ಲ KAS ಪೂರ್ವಭಾವಿ ಪರೀಕ್ಷೆಗೆ ಸಿದ್ಧಗೊಳ್ತಾ ಇದ್ರೋ ಅವರೆಲ್ಲ ಮೊದಲನೇದಾಗಿ 6ರಿಂದ 12ನೇ ತರಗತಿಯ ಪುಸ್ತಕಗಳನ್ನು ಚೆನ್ನಾಗಿ ಓದಿ ನೋಟ್ ಮಾಡಿಟ್ಕೊಳ್ಳೋದು ತುಂಬ ಉತ್ತಮ ಮತ್ತು ಯಶಸ್ಸುಗೊಳ್ಳೋಕ್ಕೆ ಕೂಡ ಇದು ಸಾಧ್ಯ ಆಗುತ್ತೆ. ಇನ್ನು ಎರಡನೇದು, ಈಗಾಗಲೇ ನೀವು ಪಠ್ಯಕ್ರಮವನ್ನು ಡೌನ್ಲೋಡ್ ಮಾಡಿಟ್ಕೊಂಡು ಅದು ಯಾವ್ಯಾವ ಪಠ್ಯಕ್ರಮ ಇದೆ ಅಂತೇಳಿ ನಿಮ್ಗೆ ಗೊತ್ತಾಯಿತು. ಈ ಒಂದು 3ನೇ ಸ್ಟ್ರಾಟಜಿ ಏನು ಅನ್ನೋದಾದರೆ, ಪಠ್ಯಕ್ರಮ ಇರುತ್ತಲ್ಲ ಅದಕ್ಕೆ ಅನುಗುಣವಾಗಿ ನೀವು ಪುಸ್ತಕಗಳನ್ನು ಸಂಗ್ರಹಿಸಬೇಕಾಗುತ್ತೆ. ಉದಾಹರಣೆ ಹಿಸ್ಟ್ರಿ, ಎಕನಾಮಿಕ್ಸು, ಪೊಲಿಟಿಕಲ್ಲು, ಜಿಯೋಗ್ರಫಿ ಇದೆಯಲ್ಲ, ಈ ಒಂದು ಜಿಯೋಗ್ರಫಿ ಅಥವಾ ಇತರೆ ಎಲ್ಲ ವಿಷಯಗಳಿಗೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಮೆಂಟಲ್ ಎಬಿಲಿಟಿ, ಮ್ಯಾಥಮೆಟಿಕ್ಸು, ಹೀಗೆ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ಯಾರು ನಿಮ್ಮ ಗೈಡರು ಅಥವಾ ನಿಮ್ಮ ಟೀಚರ್ ಯಾರು ಇರ್ತಾರೋ ಅವ್ರ ಹತ್ರ ಮಾಹಿತಿ ತೆಗೆದುಕೊಂಡ್ಬಿಟ್ಟು ನಿಮಗೆ ಆ ಒಂದು ಪಠ್ಯಕ್ರಮಕ್ಕೆ ಅನುಗುಣವಾಗಿ ಯಾವ ಪುಸ್ತಕಗಳನ್ನು ತೆಗೆದುಕೊಳ್ಬೇಕು ಎನ್ನುವಂತಹ ಒಂದು ಮಾಹಿತಿಯನ್ನು ಪಡ್ಕೊಂಡ್ಬಿಟ್ಟು ಕಲೆಕ್ಟ್ ಮಾಡ್ಕೊಳ್ಬೇಕು. ಇದು
ಮೂರನೇ ಸ್ಟ್ರಾಟಜಿ ಆಯಿತು ಅನ್ನೋದಾದರೆ, ಜೊತೆಗೆ ನಾನು ಇನ್ನೊಂದು ಹೇಳ್ತೀನಿ, ಪಠ್ಯಕ್ರಮಕ್ಕನುಗುಣವಾಗಿ ಏನು ಆಥರ್ ಬುಕ್ಗಳನ್ನ ತೊಗೊಳ್ತೀವಲ್ಲ, ಯಾವುದೇ ಕಾರಣಕ್ಕೂ ಒಂದೇ ಒಂದು ವಿಷಯಕ್ಕೆ ಒಂದೇ ಆಥರ್ ಬುಕ್ ತೆಗೆದುಕೊಳ್ತಕ್ಕಂಥದ್ದು ಅತ್ಯುತ್ತಮ. ಉದಾಹರಣೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂತೆ ನಾನು KM ಸುರೇಶ್ ಎನ್ನುವರಂಥ ಪುಸ್ತಕಗಳನ್ನು ತೆಗೆದುಕೊಂಡಿದ್ದೇನೆ. ಹಾಗೆಯೇ ಎಕನಾಮಿಕ್ಸ್ ಸಂಬಂಧಪಟ್ಟಂತೆ ಗರಣಿ ಕೃಷ್ಣಮೂರ್ತಿ ಎನ್ನುವಂಥ ಒಂದು ಆಥರ್ನ ಪುಸ್ತಕವನ್ನು ತೆಗೆದುಕೊಂಡು ನಾನು ಓದ್ತಾ ಇದ್ದೆ. ಹಾಗಾಗಿ ನಾನು ಏನು ಹೇಳ್ತೇನೆ ಅನ್ನೋದಾದರೆ, ಯಾಕೆ ಹೇಳ್ತೇನೆ ಅನ್ನೋದಾದರೆ, ಈಗ ತುಂಬ ಕಾಂಪಿಟೇಟಿವ್ ವರ್ಲ್ಡಲ್ಲಿ ತುಂಬ ಮೆಟೀರಿಯಲ್ಸ್ ಇದೆ, ಮತ್ತು ಒಂದೇ ವಿಷಯಕ್ಕೆ ಹಲವಾರು ಆಥರ್ಗಳು ಬರೆದಿರುವಂಥ ಪುಸ್ತಕಗಳು ಸಿಗ್ತವೆ. ಹಾಗಾಗಿ ನಿಮಗೆ ಯಾವುದು ಅನುಕೂಲ ಆಗುತ್ತೋ, ನಿಮಗೆ ಯಾವುದು ಸರಳವಾಗಿ ನಿಮಗೆ ಯಾವುದು ಓದೋಕ್ಕೆ ಇಷ್ಟ ಆಗುತ್ತೋ ಆ ಪುಸ್ತಕವನ್ನು ಒಂದೇ ವಿಷಯಕ್ಕೆ ಒಂದೇ ಆಥರನ್ನು ತೆಗೆದುಕೊಂಡು ಓದೋದು ನನ್ನ ಪ್ರಕಾರ ಅತ್ಯುತ್ತಮ ಆಗುತ್ತೆ, ಮತ್ತು ನಿಮಗೆ ಯಾವುದೇ ಗೊಂದಲಗಳು ಕೂಡ ಆಗಲ್ಲ. ಆನಂತರ 4ನೇ ಒಂದು ಸ್ಟ್ರಾಟಜಿ ಏನು ಅನ್ನೋದಾದರೆ, ಸೆಲ್ಫ್ ನೋಟ್ಸನ್ನು ಮಾಡ್ಕೊಳ್ಬೇಕಾಗುತ್ತೆ. ಯಾವುದೇ ಒಂದು ಪರೀಕ್ಷೆಗೆ ನೀವು ಯಶಸ್ಸು ಗಳಿಸಬೇಕಾದ್ರೆ ನಿಮ್ಮದೇ ಆದಂತಹ ನೋಟ್ ಮಾಡಿ ಇಟ್ಕೊಳ್ತಕ್ಕಂಥದ್ದು ಅತ್ಯಂತ ಪ್ರಮುಖ ಆಗುತ್ತೆ. ನಾನು ಸಹ ಹಿಸ್ಟ್ರಿ, ಎಕನಾಮಿಕ್ಸು, ಪೊಲಿಟಿಕಲ್ಲು, ಜಿಯೋಗ್ರಫಿಗೆ ಪರೀಕ್ಷೆಗೆ ಏನು ಕಾಲ್ ಫಾರ್ ನೋಟಿಫಿಕೇಷನ್ ಇರ್ತಾ ಇರಲಿಲ್ಲ. ಆ ಮುಂಚೆನೇ ಏನು KS ಪಾಸ್ ಮಾಡಲೇಬೇಕೆನ್ನುವಂಥ ಹಂಬಲ ಇರೋದರಿಂದ, ಒಂದು ಮೈಂಡ್ಸೆಟ್ ಇರೋದರಿಂದ ನಾನು ಮೊದಲೇ ಆ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ನೋಟ್ಸ್ ಮಾಡಿ ಇಟ್ಕೊಳ್ತಾ ಇದ್ದೆ. ಇದು ನನಗೆ ಮುಂದೆ ಎಕ್ಸಾಮ್ ಟೈಮಲ್ಲಿ ಓದೋಕ್ಕೆ ಮತ್ತು ರಿವಿಷನ್ ಮಾಡೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಈಗ ಏನಾಗುತ್ತೆ ಅನ್ನೋದಾದರೆ, ಬೇರೆಯವರ ನೋಟ್ಸ್ ತೊಗೊಂಡು ಓದಿದರೆ ನಿಮಗೆ ಸರಿಯಾಗಿ ಅರ್ಥ ಆಗಲ್ಲ, ಮತ್ತು ಮನನ ಆಗಲ್ಲ, ಮತ್ತು ಪರೀಕ್ಷೆಗಳಲ್ಲಿ ಸರಿಯಾಗಿ ನಿಮಗೆ ಅಂಕ ಗಳಿಸೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಯಾವುದೇ ಪರೀಕ್ಷೆಗೆ ಸಿದ್ಧತೆ ನಡೆಸ್ತಾ ಇದ್ದರೆ ನೀವು ನಿಮ್ಮ ಸೆಲ್ಫ್ ನೋಟ್ಸ್ ಮಾಡ್ಕೊಳ್ತಕ್ಕಂಥದ್ದು ಅತ್ಯಂತ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಮತ್ತೊಂದು ಸ್ಟ್ರಾಟಜಿ ಏನು ಅನ್ನೋದಾದರೆ, ಕರೆಂಟ್ ಅಫೇರ್ಸ್ಗಳು. ಈ KS ಪೂರ್ವ ಪರೀಕ್ಷೆಯ ಸಿಲೆಬಸ್ಸನ್ನು ನೀವು ನೋಡಿದರೆ, ಕರೆಂಟ್ ಅಫೇರ್ಸ್ ಮೇಲೆ ಹೆಚ್ಚಿನ ಒಂದು ವೆಯ್ಟೇಜನ್ನು ಆ ಒಂದು ಸಿಲೆಬಸ್ಸಲ್ಲಿ ನಾವು ನೋಡ್ಬೋದು. ನಿಮಗೆಲ್ಲ ಗೊತ್ತಿದೆ, ಏನು ಪೇಪರ್ 1ನಲ್ಲಿ ಸುಮಾರು 41 ಪ್ರಶ್ನೆಗಳನ್ನು ಕರೆಂಟ್ ಅಫೇರ್ಸ್ ಮೇಲೇ ಕೇಳಲಾಗುತ್ತೆ. ಯಾವ ಕರೆಂಟ್ ಅಫೇರ್ಸ್ ಮೇಲೆ ಕೇಳಲಾಗುತ್ತೆ ಅನ್ನೋದಾದರೆ, ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಏನು ಕರೆಂಟ್ ಅಫೇರ್ಸ್ ನಡೆಯುತ್ತಲ್ಲ, ಆ ಒಂದು ವಿಷಯಗಳ ಮೇಲೇ ನಿಮಗೆ ಏನು ಕರೆಂಟ್ ಅಫೇರ್ಸ್ ಮೇಲೆ ಕ್ವಶನ್ಗಳನ್ನ ಕೇಳಲಾಗುತ್ತೆ. ಇನ್ನು ಈ ಪೇಪರ್ 2ಗೆ ಬಂದುಬಿಟ್ರೆ ಅಲ್ಲಿ ಸಹ 31 ಅಂಕಗಳಿಗೆ 31 ಪ್ರಶ್ನೆಗಳು ಕರೆಂಟ್ ಅಫೇರ್ಸ್ ಬೇಸ್ ಮೇಲೆ ಇರುತ್ತೆ. ಅಲ್ಲಿ ನಾವು ಸ್ಟೇಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸು, ಮತ್ತು ಅದರಲ್ಲಿ ವಿಶೇಷವಾಗಿ ನಮ್ಮ ಕರ್ನಾಟಕದ ಬಜೆಟ್ ಇರುತ್ತಲ್ಲ ಅದು, ಮತ್ತು ಸರ್ಕಾರ ಹೊರಡಿಸುವಂತಹ ಆರ್ಥಿಕ ಸಮೀಕ್ಷೆಯನ್ನು ನಾವು ಕಡ್ಡಾಯವಾಗಿ ಓದಬೇಕು. ಇದರಲ್ಲಿ ಸುಮಾರು 8ರಿಂದ 10 ಅಂಕಗಳು ನಮಗೆ ಕಡ್ಡಾಯವಾಗಿ ಈ ಒಂದು ಬಜೆಟ್ ಮತ್ತು ಎಕನಾಮಿಕ್ಸ್ ಸರ್ವೆ ಮೇಲೆ ಬರುತ್ತೆ. ಹಾಗಾಗಿ ಅದನ್ನ ಕಡ್ಡಾಯವಾಗಿ ಆ ಒಂದು ಕರ್ನಾಟಕ ಸರ್ಕಾರ ಪ್ರಕಟ ಮಾಡಿರುವಂತಹ ಒಂದು ಹ್ಯಾಂಡ್ ಬುಕ್ಕನ್ನು ತೆಗೆದುಕೊಂಡ್ಬಿಟ್ಟು ನೀವು ನೋಟ್ಸನ್ನು ಮಾಡ್ಕೊಳ್ಬೇಕಾಗುತ್ತೆ. ಇದು ವೆರಿ ವೆರಿ ಇಂಪಾರ್ಟೆಂಟು. KS ಪೂರ್ವಭಾವಿ ಪರೀಕ್ಷೆಯಲ್ಲಿ ನೀವು ಯಶಸ್ಸು ಗಳಿಸಬೇಕಾದ್ರೆ ಅತಿ ಸುಲಭವಾಗಿ ಕರೆಂಟ್ ಅಫೇರ್ಸನ್ನು ನೀವು ತರುವಾಯಿತು ಅಂತಂದರೆ, ನಿಮಗೆ ಒಟ್ಟಾರೆಯಾಗಿ ಮೊದಲನೇ ಪೇಪರಲ್ಲಿ 40 ಪ್ರಶ್ನೆ, ಎರಡನೇ ಪೇಪರಲ್ಲಿ 30 ಪ್ರಶ್ನೆ ಅನ್ನೋದಾದರೆ, ನಿಮಗೆ ಹತ್ತತ್ರ ಒಂದು 40 ಅನ್ನೋದಾದರೆ ನಿಮಗೆ ಹತ್ತತ್ರ 80 × 20 160 ಅಂಕಗಳು ನೀವು ಕರೆಂಟ್ ಅಫೇರ್ಸ್ ಬೇಸ್ ಮೇಲೇ ನೀವು ಕ್ಲಿಯರ್ ಮಾಡಿಬಿಡ್ಬೋದು. ನೀವು ಮಿನಿಮಮ್ ಅಂದರೆ ಕ್ಯಾಟಗರಿ ವೈಸ್ ನಿಮ್ದು ಏನಾದರೂ ಬರ್ತಾ ಇತ್ತು ಅಂತಂದರೆ ನೀವು 160ರಿಂದ 170 180ರವರೆಗೆ ಮಾರ್ಕ್ಸ್ ತೆಗೆದುಬಿಟ್ರೆ ಈಸಿಯಾಗಿ ನೀವು ಈ ಬಾರಿ ಈ ಎಕ್ಸಾಮನ್ನು ಕ್ಲಿಯರ್ ಮಾಡಬಹುದು. ಹಾಗಾಗಿ ಈ KS ಪೂರ್ವಭಾವಿಗೆ ಸಂಬಂಧಪಟ್ಟಂತೆ ಅತಿ ಹೆಚ್ಚಿನ ವೆಯ್ಟೇಜನ್ನು ಕರೆಂಟ್ ಅಫೇರ್ಸ್ ಮೇಲೆ ಕೊಡಬೇಕಾಗುತ್ತೆ. ಇನ್ನು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ನಾನು ಏನು ಸ್ಟ್ರಾಟಜಿಯನ್ನು ಅನುಸರಿಸಿದ್ದೆ ಅನ್ನೋದಾದರೆ, ನಾನು 1 ರಿಂದ 2 ಮ್ಯಾಗ್ಜಿನ್ ಮಾತ್ರ ಅನುಸರಿಸ್ತಾ ಇದ್ದೆ. ನಾನು ಕನ್ನಡ ಮಾಧ್ಯಮದಲ್ಲಿ ತಯಾರು ಮಾಡ್ತಾ ಇರೋದರಿಂದ ನಾನು ಒಂದು ಸ್ಪರ್ಧಾ ಅರಿವು ಇತ್ತೀಚೆಗೆ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಸ್ಪರ್ಧಾ ಅರಿವು ಮ್ಯಾಗ್ಜಿನನ್ನು ಓದ್ತಾ ಇದ್ದೆ. ಜೊತೆಗೆ ಮತ್ತು ಸ್ಪರ್ಧಾ ವಿಜೇತ ಅಂತ ಮ್ಯಾಗ್ಜಿನ್ ಬರುತ್ತೆ. ಈ 2 ಮ್ಯಾಗ್ಜಿನನ್ನು ನಾನು ಕರೆಂಟ್ ಅಫೇರ್ಸ್ಗೆ ರೆಫರ್ ಮಾಡ್ತಾ ಇದ್ದೆ. ಜೊತೆಗೆ ಮತ್ತೊಂದು ಇಂಪಾರ್ಟೆಂಟ್ ಏನಂತಂದರೆ, ನನಗೆ ಯಾವುದೇ ಕಾರಣಕ್ಕೂ ಕರೆಂಟ್ ಅಫೇರ್ಸ್ನಲ್ಲಿ ಮಾರ್ಕ್ಸ್ ಹೋಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕಾಗಿ ನಾನು ಬೇರೆ ಬೇರೆ ಇಂಗ್ಲೀಷ್ ವೆಬ್ಸೈಟ್ಗಳಿಂದ, ನ್ಯೂಸ್ ಪೇಪರ್ಗಳಿಂದ ಏನು ಮಾಡ್ತಾ ಇದ್ದೆ ಅನ್ನೋದಾದರೆ, ಸೆಲ್ಫ್ ನೋಟ್ಸ್ ಮಾಡ್ಕೊಳ್ತಾ ಇದ್ದೆ. ನಾನು ಹೀಗೆ ಸೆಲ್ಫ್ ನೋಟ್ಸ್ ಮಾಡ್ಕೊಳ್ತಾ ಇದ್ದೆ. ಪ್ರತಿ ತಿಂಗಳು ಬೇಸಿಸ್ ಮೇಲೆ ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸು, ನ್ಯಾಷನಲ್ ಕರೆಂಟ್ ಅಫೇರ್ಸು, ಸ್ಪೋರ್ಟ್ಸು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಹೀಗೆ ಡಿವೈಡ್ ಮಾಡ್ಕೊಂಡ್ಬಿಟ್ಟು ನಾನು ನನ್ನದೇ ಕರೆಂಟ್ ಅಫೇರ್ಸನ್ನು ಸೆಲ್ಫ್ ನೋಟ್ಸ್ ಮಾಡ್ಕೊಳ್ತಾ ಇರೋದ್ರಿಂದ ನನಗೆ ಎಕ್ಸಾಮಲ್ಲಿ ಈ ಒಂದು ಕರೆಂಟ್ ಅಫೇರ್ಸ್ ಮೇಲೆ ಯಾವುದೇ ಪ್ರಶ್ನೆ ಬಂದರೂ ಕೂಡ ನಾನು ಸುಲಭವಾಗಿ ಉತ್ತರವನ್ನು ಕೊಡ್ತಾ ಇದ್ದೆ. ಹಾಗೆಯೇ ಈಗ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂತೆ ತುಂಬ ಗೊಂದಲಗಳಿರ್ತವೆ. ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂತೆ
ಎಷ್ಟು ವರ್ಷದ ಮ್ಯಾಗ್ಝಿನ್ಗಳನ್ನು, ಎಷ್ಟು ವರ್ಷದ ಕರೆಂಟ್ ಅಫೇರ್ಸ್ಗಳನ್ನು ಓದಬೇಕು ಅನ್ನೋದಾದರೆ ನನ್ನ ಪ್ರಕಾರ ನೋಟಿಫಿಕೇಷನ್ ಆಗಿರುತ್ತಲ್ಲ ಅಲ್ಲಿಂದ ನೀವು 12 ತಿಂಗಳ ಹಿಂದಿನ ಒಂದು ಕರೆಂಟ್ ಅಫೇರ್ಸ್ನ ನೋಡಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ನಾನು ಒಂದು ಕಿವಿ ಮಾತು ಹೇಳ್ತೀನಿ, ನೋಟಿಫಿಕೇಷನ್ ಆಗಿರುತ್ತಲ್ಲ ಅದರಿಂದ 6 ತಿಂಗಳು ಬಿಫೋರ್ 6 ಮಂತ್ಸು ಚೆನ್ನಾಗಿ ನೀವು ಕರೆಂಟ್ ಅಫೇರ್ಸ್ನ ಓದಬೇಕಾಗುತ್ತೆ. ಅಲ್ಲಿಂದ ಸುಮಾರು 60 to 70% ಬರುತ್ತೆ. ಇನ್ನು ಉಳಿದಿರ್ತಕ್ಕಂಥದ್ದು 30 to 40% ಇನ್ನುಳಿದ 6 ತಿಂಗಳ ಹಿಂದೆ ಇರತಕ್ಕಂಥ ಕರೆಂಟ್ ಅಫೇರ್ಸ್ ಬರುತ್ತೆ. ಹಾಗಾಗಿ ಏನು ಬಿಫೋರ್ 6 ಮಂತ್ ಕರೆಂಟ್ ಅಫೇರ್ಸನ್ನು ತುಂಬ ಚೆನ್ನಾಗಿ ಓದಬೇಕಾಗುತ್ತೆ. ಹಾಗೆಯೇ ಈ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂತೆ ಇನ್ನೊಂದು ಪ್ರಮುಖವಾದಂತಹ ಒಂದು ಸ್ಟ್ರಾಟಜಿ ಏನು ಅನ್ನೋದಾದರೆ ದಿನಪತ್ರಿಕೆಗಳನ್ನು ಓದತಕ್ಕಂಥದ್ದು. ಈ ದಿನಪತ್ರಿಕೆಗಳಿರುತ್ತಲ್ಲ ನಿಮ್ಮನ್ನು ಪರೀಕ್ಷೆಗಳಲ್ಲಿ ಯಶಸ್ಸಿನತ್ತ ಕೈ ಹಿಡಿದು ಕರೆದುಕೊಂಡು ಹೋಗುವಂತಹ ಒಂದು ಅಸ್ತ್ರ ಏನು ಅನ್ನೋದಾದರೆ ಈ ದಿನಪತ್ರಿಕೆಗಳು. ಈ ಒಂದು ನನ್ನ ಯಶಸ್ಸಿನಲ್ಲಿ ಈ ದಿನಪತ್ರಿಕೆಗಳ ಪಾತ್ರ ಕೂಡ ತುಂಬ ಇದೆ. ನಾನು ಪ್ರತಿದಿನ ಬೆಳಿಗ್ಗೆ ಟೀ ಕುಡಿಯೋದು ಮರೆತರೂ ಸಹ ಪೇಪರ್ ಓದದೇ ಇದ್ದರೆ ಒಂಥರ ಏನೋ ಕಳೆದುಕೊಂಡ ಭಾವ ಇರುತ್ತೆ. ಹಾಗಾಗಿ ಸ್ಪರ್ಧಾ ಮಿತ್ರರು ಏನು ಮಾಡಬೇಕು ಅಂತಂದರೆ ನಿಮ್ಮ ಸಂಗಾತಿ ಏನು ಮೊಬೈಲ್ ನಿಮ್ಮ ಜೊತೆ ಇರುತ್ತಲ್ಲ ಅದೇ ರೀತಿ ಈ ದಿನಪತ್ರಿಕೆಗಳು ಸಹ ನೀವು ಪ್ರತಿದಿನ ಓದಬೇಕಾಗುತ್ತೆ. ನಾನು ವಿಶೇಷವಾಗಿ ಕನ್ನಡದಲ್ಲಿ ಓದ್ತಕ್ಕಂಥವ್ರಿಗೆ ಒಂದು ರೆಫರ್ ಮಾಡೋದು ಏನು ಅನ್ನೋದಾದರೆ ದಿನಪತ್ರಿಕೆಗಳಲ್ಲಿ ಪ್ರಜಾವಾಣಿ ದ ಬೆಸ್ಟ್ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳುವಂತಹ ಒಂದು ದಿನಪತ್ರಿಕೆ ಆಗುತ್ತೆ. ಈ ಒಂದು ದಿನಪತ್ರಿಕೆಯನ್ನು ತೆಗೆದುಕೊಂಡ್ಬಿಟ್ಟು ನೀವು ಸೆಲ್ಫ್ ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇವತ್ತಿನ ಒಂದು ದಿನಪತ್ರಿಕೆಯನ್ನು ತೆಗೆದುಕೊಂಡ್ರೆ ಇವತ್ತು ಏನು ಇಷ್ಟೆಲ್ಲ ಪೇಪರಲ್ಲಿ ಎಲ್ಲದೂ ಇಂಪಾರ್ಟೆಂಟ್ ಇರಲ್ಲ, ಅದರಲ್ಲಿ ಕೆಲವೇ ಇಂಪಾರ್ಟೆಂಟ್ ಇರುತ್ತೆ. ಇವತ್ತಿನ ಜುಲೈ 26ರ ಒಂದು ದಿನಪತ್ರಿಕೆಯನ್ನು ನಾನು ಬೆಳಿಗ್ಗೆ ಓದಿದಾಗ ಇದರಲ್ಲಿ ಏನು ಇಂಪಾರ್ಟೆಂಟ್ಸ್ ಇತ್ತು ಅನ್ನೋದಾದರೆ ಇವತ್ತಿನ ದಿನ ಏನು ಭಾರತದ ಪ್ರಧಾನಮಂತ್ರಿ ಇದರಲ್ಲ ಮಾಲ್ಡೀವ್ಸ್ಗೆ ಭೇಟಿಯನ್ನು ನೀಡಿದ್ದಾರೆ. ಅಲ್ಲಿ ಏನು ದ್ವಿಪಕ್ಷೀಯ ಒಪ್ಪಂದಗಳು ನಡೀತಲ್ಲ ಅದು ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಚೆಸ್ ವರ್ಲ್ಡ್ ಕಪ್ ನಡೀತಾ ಇದೆ. ಆ ಚೆಸ್ ವರ್ಲ್ಡ್ ಕಪ್ ನಡೀತಾ ಇರೋ ಒಂದು ಸಂದರ್ಭದಲ್ಲಿ ಏನಾಗಿದೆ ಅನ್ನೋದಾದರೆ ನಮ್ಮ ಭಾರತೀಯ ಇಬ್ಬರು ಸಹ ಫೈನಲ್ಗೆ ಹೋಗಿದ್ದಾರೆ, ಕೊನೆಯರು ಹಂಪಿ ಮತ್ತು ದಿವ್ಯ ಅಂತಕ್ಕಂಥವ್ರು. ಇದು ಸಹ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಗೆ. ಹೀಗೆ ನಿಮ್ಗೆ ಓದ್ತಾ ಹೋಗ್ತಾ ನಿಮಗೆ ಈ ಒಂದು ದಿನಪತ್ರಿಕೆಯಲ್ಲಿ ಯಾವುದು ಇಂಪಾರ್ಟೆಂಟ್ ಅಲ್ಲ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ನಿಜವಾಗಿ ಕೂಡ KS ಒಂದು ಪರೀಕ್ಷೆಗೆ ಓದ್ತಕ್ಕಂಥವ್ರು ಈ ದಿನಪತ್ರಿಕೆಗಳ ಓದನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು. ಯಾಕಂದರೆ ಮೊನ್ನೆ ನಡೆದಂತಹ ಏನು ಮೇನ್ಸ್ ಎಕ್ಸಾಮಲ್ಲಿ ಸುಮಾರು 125 ಮಾರ್ಕ್ಸಿಗೆ ಪ್ರಬಂಧಗಳನ್ನ ಕೇಳಿದ್ರಲ್ಲಿ 2 ಟಾಪಿಕ್ಕು ಈ ಪ್ರಜಾವಾಣಿಯ ಆರ್ಟಿಕಲ್ನಿಂದ ಬಂದಿತ್ತು. ಹಾಗಾಗಿ KS ಒಂದು ಪರೀಕ್ಷೆಗೆ ಓದುವಂತಹ ಒಂದು ಎಲ್ಲ ಸ್ಪರ್ಧಾ ಮಿತ್ರರು ದಿನಪತ್ರಿಕೆ, ಅದರಲ್ಲಿ ವಿಶೇಷವಾಗಿ ಕನ್ನಡದಲ್ಲಿ ಪ್ರಜಾವಾಣಿ ಪತ್ರಿಕೆಯನ್ನು ಓದ್ತಕ್ಕಂಥದ್ದು ಮಸ್ಟ್ ಆ್ಯಂಡ್ ಶುಡ್ ಆಗಿರುತ್ತೆ. ಹಾಗಾಗಿ ನೀವು ಈ ಪ್ರಜಾವಾಣಿ ಪೇಪರನ್ನು ದಿನ ಓದ್ಕೊಂಡು ಈಗಿನಿಂದಲೇ ನೋಟ್ಸ್ ಮಾಡಿಟ್ಕೊಂಡ್ರೆ ನಿಮ್ಮ ಮುಂದಿನ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಗಳಿಸೋಕ್ಕೆ ಮತ್ತು ಹೆಚ್ಚು ಅಂಕಗಳನ್ನು ಗಳಿಸೋಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಏನು ಮಾಡಬೇಕು ಅನ್ನೋದಾದರೆ ದಿನಪತ್ರಿಕೆದು ಆಯಿತು. ಹಾಗೆಯೇ ನಿಮಗೆ ಮತ್ತೆ ಇನ್ನೊಂದು ಸ್ಟ್ರಾಟಜಿ ಏನು ಅನ್ನೋದಾದರೆ ನನ್ನ ಸ್ಟ್ರಾಟಜಿ ನಾನೇ ಅನುಸರಿಸಿದ್ದೆ ಅನ್ನೋದಾದರೆ ನಿಮ್ಮ ಸ್ಟ್ರಾಂಗ್ ಸಬ್ಜೆಕ್ಟ್ ಯಾವುದು ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಉದಾಹರಣೆ ಒಬ್ಬೊಬ್ಬರು ಏನಾಗುತ್ತೆ, ಕೆಲವರು ಹ್ಯುಮ್ಯಾನಿಟೀಸ್ ಸಬ್ಜೆಕ್ಟಲ್ಲಿ ತುಂಬ ಸ್ಟ್ರಾಂಗ್ ಇರ್ತಾರೆ, ಹಿಸ್ಟ್ರಿ, ಎಕನಾಮಿಕ್ಸು, ಪೊಲಿಟಿಕಲ್ಲು, ಜಿಯೋಗ್ರಫಿಯಲ್ಲಿ ಸ್ಟ್ರಾಂಗ್ ಇರ್ತಾರೆ, ಅದರಲ್ಲಿ ಹೆಚ್ಚಿನ ಅಂಕಗಳನ್ನು ಪಡಿಬೋದು. ಇನ್ನು ಕೆಲವರು ಏನಿರ್ತಾರೆ ಅಂದರೆ ಸೈನ್ಸ್ ಬ್ಯಾಕ್ಗ್ರೌಂಡ್ ಬಂದಿರತಕ್ಕಂಥವ್ರು ಪೇಪರ್ 2ನಲ್ಲಿ ತುಂಬ ಚೆನ್ನಾಗಿ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳಿಗೆ ತುಂಬ ಚೆನ್ನಾಗಿ ಉತ್ತರ ಕೊಡ್ತಾರೆ. ಆ ಒಂದು ಮೆಂಟಲ್ ಎಬಿಲಿಟಿ ಏರಿಯಾದಲ್ಲಿ ತುಂಬ ಸ್ಟ್ರಾಂಗ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸ್ಬೋದು. ಆರ್ಟ್ಸ್ ಬ್ಯಾಕ್ಗ್ರೌಂಡ್ನವರು ಪೇಪರ್ 1ನಲ್ಲಿ ಹೆಚ್ಚಿನ ಮಾರ್ಕ್ಸ್ ತೆಗೆದ್ರೆ ಸೈನ್ಸ್ ಬ್ಯಾಕ್ಗ್ರೌಂಡವರು ಪೇಪರ್ 2ನಲ್ಲಿ ಹೆಚ್ಚಿನ ಮಾರ್ಕ್ಸನ್ನು ತೆಗೆದುಕೋಬೋದು. ನಾನು ಕೂಡ ಈ ಒಂದು ಸ್ಟ್ರಾಟಜಿಯನ್ನು ಅನುಸರಿಸಿದ್ದೆ. ಪೇಪರ್ 1ನಲ್ಲಿ ನನಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ತುಂಬ ಸ್ಟ್ರಾಂಗೆಸ್ಟ್ ಸಬ್ಜೆಕ್ಟ್ ಆಗಿತ್ತು, ಇಷ್ಟವಾದ ಸಬ್ಜೆಕ್ಟ್ ಆಗಿತ್ತು. ಮತ್ತು ನಾನು ಅಲ್ಲಿ ಸುಮಾರು ಎಲ್ಲ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಕೊಂಡ್ಬಿಟ್ಟು ಹೆಚ್ಚು ಅಂಕಗಳನ್ನು ಗಳಿಸ್ತಾ ಇದ್ದೆ. ಇನ್ನು ಪೇಪರ್ 2ಅಲ್ಲಿ ನಾನು ಯಾವುದು ಬಜೆಟ್, ಎಕನಾಮಿಕ್ಸ್ ಸರ್ವೆ ಮತ್ತು ಮೆಂಟಲ್ಬಿಟಿಗೆ ಸಂಬಂಧಪಟ್ಟಂತೆ ಕೆಲವು ಪ್ರಶ್ನೆಗಳನ್ನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸ್ವಲ್ಪ ಚೆನ್ನಾಗಿರೋದ್ರಿಂದ ಅಲ್ಲಿ ಹೆಚ್ಚಿನ ಮಾರ್ಕ್ಸನ್ನು ತೆಗಿತಾ ಇದ್ದೆ. ಹಾಗಾಗಿ ನೀವು ನಿಮ್ಮ ಯಾವ ಒಂದು ಸಬ್ಜೆಕ್ಟಲ್ಲಿ ನೀವು ಸ್ಟ್ರಾಂಗ್ ಇದ್ದೀರಿ ಅನ್ನುವಂತಹ ಒಂದು ಅರ್ಥ ಮಾಡ್ಕೊಂಡ್ಬಿಟ್ಟು ಆ ಒಂದು ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟರೆ ನೀವು ಪರೀಕ್ಷೆಯಲ್ಲಿ ಸುಲಭವಾಗಿ ಹೆಚ್ಚು ಅಂಕಗಳನ್ನು ಗಳಿಸ್ಬೋದು. ಇನ್ನೊಂದು ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟ್ರಾಟಜಿ ಏನು ಅನ್ನೋದಾದರೆ, ಈ ಇಷ್ಟೆಲ್ಲ ಆಯಿತು, ನೋಟ್ಸ್ ಎಲ್ಲ ಮಾಡ್ಕೊಂಡ್ರಿ, ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ರಿ, ದಿನಪತ್ರಿಕೆಗಳನ್ನು ತೆಗೆದುಕೊಂಡ್ರಿ, ಮ್ಯಾಗ್ಝಿನ್ ಓದಿದ್ರಿ, ಮತ್ತು ಇವೆಲ್ಲ ಮಾಡಿದರೆ ಈ ಒಂದು ಸಂದರ್ಭದಲ್ಲಿ ಈ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಸ್ಟ್ರಾಟಜಿ ಏನು ಅನ್ನೋದಾದರೆ ರಿವಿಷನ್ ಮಾಡಬೇಕಾಗುತ್ತೆ. ನನ್ನ ಪ್ರಕಾರ ಯಾವುದೇ ಒಂದು ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಗಳಿಸಬೇಕಾದ್ರೆ ರಿವಿಷನ್ ದ ಮೋಸ್ಟ್
ಇಂಪಾರ್ಟೆಂಟ್ ಕೀ ರೋಲ್ ಮಾಡುತ್ತೆ. ಹಾಗಾಗಿ ರಿವಿಷನ್ ಮಾಡಲೇಬೇಕಾಗುತ್ತೆ. ಒಬ್ಬ ಸಾಮಾನ್ಯ ವಿದ್ಯಾರ್ಥಿಯನ್ನು, ಒಬ್ಬ ಜಸ್ಟ್ ಪಾಸಾಗಿರುವಂತಹ ವಿದ್ಯಾರ್ಥಿ IAS ಪಾಸ್ ಆಗ್ತಾನೆ ಅನ್ನೋದಾದರೆ ಅದಕ್ಕೆ ಮುಖ್ಯ ಕಾರಣ ರಿವಿಷನ್. ನನ್ನ ಪ್ರಕಾರ ರಿವಿಷನ್ನು ಈ ಒಂದು ಪರೀಕ್ಷೆಗಳಲ್ಲಿ ಅರ್ಧ ಯಶಸ್ಸನ್ನು ಗಳಿಸ್ಕೊಡುತ್ತೆ. ನನ್ನ ಪ್ರಕಾರ ಒಂದು KS ಪೂರ್ವಭಾವಿ ಪರೀಕ್ಷೆನ ಪಾಸ್ ಆಗಬೇಕಂದ್ರೆ ಪ್ರತಿಯೊಂದು ಪುಸ್ತಕವನ್ನು ಮಿನಿಮಮ್ ಅಂದರೂ ಕೂಡ 8 ರಿಂದ 10 ಬಾರಿ ರಿವಿಷನ್ ಮಾಡಿ ಆ ವಿಷಯಗಳನ್ನು ಪರ್ಫೆಕ್ಟ್ ಆಗಬೇಕು. ಹಾಗೆಯೇ ಜೊತೆಗೆ ಇನ್ನೊಂದು ಸ್ಟ್ರಾಟಜಿ ಏನು ಅನ್ನೋದಾದರೆ ಡಿಸ್ಕಷನ್ ಮಾಡಬೇಕಾಗುತ್ತೆ. ಇದು KS ಪರೀಕ್ಷೆಗೆ ಸಂಬಂಧಪಟ್ಟಂತೆ, ಪೂರ್ವಭಾವಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸಿಲೆಬಸ್ ನೋಡಿದರೆ ತುಂಬ ವ್ಯಾಸ್ಟ್ ಆಗಿದೆ. ಹಾಗಾಗಿ ಡಿಸ್ಕಷನ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೇನು ಫೀರ್ ಗ್ರೂಪ್, ನಿಮ್ಮ ಸ್ನೇಹಿತರು ಸಮಾನ ಮನಸ್ಕರೊಂದಿಗೆ ಸೇರಿಬಿಟ್ಟು ನೀವು ವಿಷಯಗಳನ್ನು, ಒಂದು ವಿಷಯ ಮೊದಲೇ ತೆಗೆದುಕೊಂಡ್ಬಿಟ್ಟು, ಅಥವಾ ಜೂನ್ ಮಂತ್ ಕರೆಂಟ್ ಅಫೇರ್ಸು ಅಥವಾ ಈ ರೀತಿ ಬೇರೆ ಬೇರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒಂದೊಂದು ವಿಷಯಗಳನ್ನು ಓದ್ಕೊಂಡು ಆ ಒಂದು ವಿಷಯದ ಬಗ್ಗೆ ನೀವು ಡಿಸ್ಕಷನ್ ಮಾಡಿದರೆ ಓದಿದ ಒಂದು ವಿಷಯಗಳು ಚೆನ್ನಾಗಿ ಉಳಿಯುತ್ತೆ. ನಾವು ಸಹ ಒಂದು 2-3 ಸ್ನೇಹಿತರು ಸೇರ್ಕೊಂಡ್ಬಿಟ್ಟು ಈ ರೀತಿ ಡಿಸ್ಕಷನ್ ಮಾಡ್ತಿದ್ವಿ. ಜೊತೆಗೆ ಏನಾಗ್ತಿತ್ತು, ನಾವೆಲ್ಲಿ ಮಿಸ್ಟೇಕ್ ಮಾಡಿದ್ದೀವಿ ಅಥವಾ ಯಾವ ವಿಷಯಗಳನ್ನು ಓದೋದನ್ನು ಬಿಟ್ಟಿದ್ದೀವಿ ಆ ವಿಷಯಗಳನ್ನು ಡಿಸ್ಕಸ್ ಮಾಡೋದ್ರಿಂದ ನಮ್ಮ ಸ್ನೇಹಿತರಿಂದ ತಿಳಿತಾ ಇತ್ತು. ಹಾಗಾಗಿ ಡಿಸ್ಕಷನ್ ಸಹ ನಿಮ್ಮ ಒಂದು ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಹಾಗೆಯೇ ಇನ್ನೊಂದು ಇಂಪಾರ್ಟೆಂಟ್ ಸ್ಟ್ರಾಟಜಿ ಏನು ಅನ್ನೋದಾದರೆ ಓಲ್ಡ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಕ್ಕಂಥದ್ದು ಈ ಪರೀಕ್ಷೆಗಳಲ್ಲಿ, ಅದರಲ್ಲೂ ಪೂರ್ವಭಾವಿ ಪರೀಕ್ಷೆಗಳಲ್ಲಿ ಯಶಸ್ಸು ಗಳಿಸೋಕ್ಕೆ ಅತಿ ಸಾಧ್ಯ ಆಗುತ್ತೆ. ನಾನು 2011, 2014, 2015 ಮತ್ತು 2020 ಏನು ನಡೆದವಲ್ಲ ಎಕ್ಸಾಮ್ಗಳನ್ನು, ಆ ಎಲ್ಲ ಕ್ವಶನ್ ಪೇಪರ್ಗಳನ್ನ ಪ್ರತಿ ಬಾರಿ ಎಕ್ಸಾಮ್ ಸ್ಟಾರ್ಟ್ ಆದಾಗ ನಾನು ಪ್ರತಿ ಬಾರಿ ಸಹ 1 ರಿಂದ 2 ಸರಿ ಆ ಕ್ವಶನನ್ನು ಕ್ಲಿಯರ್ ಮಾಡ್ತಾಯಿದ್ದೆ. ಹೀಗೆ ಕ್ಲಿಯರ್ ಮಾಡೋದ್ರಿಂದ ಏನಾಗುತ್ತೆ ಅನ್ನೋದಾದರೆ, ಯಾವ ಒಂದು ಏರಿಯಾದ ಮೇಲೆ ಇವರು KPSC ಅವರು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ, ಅದು ಹೈ ಹೇಲ್ಡಿಂಗ್ ಟಾಪಿಕ್ ಅಂತ ಹೇಳಿ ಇದೆಯಲ್ಲ, ಆ ಒಂದು ಏರಿಯಾಗಳನ್ನು ನಾವು ಫೈಂಡ್ ಔಟ್ ಮಾಡ್ಕೊಂಡ್ಬಿಟ್ಟು ಆ ಒಂದು ವಿಷಯಗಳಿಗೆ ಹೆಚ್ಚಿನ ಒತ್ತನ್ನು ಕೊಟ್ಬಿಟ್ಟು ನಾವು ಓದಿದರೆ ಪರೀಕ್ಷೆಗಳಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸ್ಬೋದು. ಜೊತೆಗೆ ಈ KS ಈಗಾಗಲೇ ನಡೆದಿರುವಂತಹ ಎಲ್ಲ ಪತ್ರಿಕೆಗಳು ಏನು ಕ್ವಶನ್ ಪೇಪರ್ನ ಸಾಲ್ವ್ ಮಾಡಬೇಕು ಅಂತ ಹೇಳಿದೆ. ಜೊತೆಗೆ ಈ ಇತ್ತೀಚೆಗೆ ಏನು KPSC ನಡೆಸುತ್ತಲ್ಲ, STA, FDA, PDO ಮೊನ್ನೆ ನಡೀತು, ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಕ್ವಶನ್ ಪೇಪರ್ ಕೂಡ ಸಿಕ್ತು. ಅದನ್ನು ಕೂಡ ನಾನು ಸಾಲ್ವ್ ಮಾಡಿದ್ದೆ. ಹಾಗಾಗಿ ಈ KS ಪೂರ್ವಭಾವಿ ಪರೀಕ್ಷೆ ಸಂಬಂಧಪಟ್ಟಂತೆ ಪರೀಕ್ಷೆಗಳಲ್ಲಿ ಕ್ಲಿಯರ್ ಮಾಡಬೇಕಾದ್ರೆ KPSC ನಡೆಸುವಂತಹ ಎಲ್ಲ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಸ್ಟ್ರಾಟಜಿ ಏನು ಅನ್ನೋದಾದರೆ, ಎಕ್ಸಾಮನ್ನು ಕ್ಲಿಯರ್ ಮಾಡಬೇಕಂದ್ರೆ ಟೆಸ್ಟ್ ಸೀರೀಸ್ ವೆರಿ ಇಂಪಾರ್ಟೆಂಟ್ ರೋಲ್ ಮಾಡುತ್ತೆ. ಟೆಸ್ಟ್ ಸೀರೀಸನ್ನು ಬರೆದ್ರೆ ನೀವು ಎಕ್ಸಾಮಲ್ಲಿ ನಿಮ್ಮ ತಪ್ಪುಗಳು ಮೊದಲೇ ಗೊತ್ತಾಗುತ್ತೆ. ಇಲ್ಲಿ ಟೆಸ್ಟ್ ಸೀರೀಸನ್ನು ತೆಗೆದುಕೊಳ್ತಕ್ಕಂಥದ್ದು ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ. ಮೊದಲೆಲ್ಲ ಟೆಸ್ಟ್ ಸೀರೀಸ್ಗಳು ಇವೆಲ್ಲ ನಡೀತಾ ಇರಲಿಲ್ಲ, ಯಾಕೆಂದರೆ ಕಾಂಪಿಟೇಷನ್ ಕಡಿಮೆ ಇತ್ತು. ಈಗೆಲ್ಲ ಹೊಸ ಜನ್ರೇಷನ್ ಬರ್ತಾ ಇದೆ, ತುಂಬ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳು ಸ್ಟಾರ್ಟ್ ಆಗಿರೋದ್ರಿಂದ ಕಾಂಪಿಟೇಷನ್ ಲೆವೆಲ್ ಹೆಚ್ಚಾಗುತ್ತೆ. ಯಾಕಂದರೆ ಟೆಸ್ಟ್ ಸೀರೀಸ್ಗಳನ್ನು ಕೊಡ್ತಾ ಇದ್ದಾರೆ. ಆನ್ಲೈನ್ ಟೆಸ್ಟ್ ಸೀರೀಸ್ ಇರುತ್ತೆ, ಆಫ್ಲೈನ್ ಟೆಸ್ಟ್ ಸೀರೀಸ್ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಸಹ ಯಾವುದೇ ಕಾರಣಕ್ಕೂ ಟೆಸ್ಟ್ ಸೀರೀಸ್ನನ್ನು ತೆಗೆದುಕೊಳ್ಳದೆ ನೀವು ಎಕ್ಸಾಮನ್ನು ಕ್ಲಿಯರ್ ಮಾಡ್ತೀವಿ ಅಂತಂದರೆ ತುಂಬ ಕಷ್ಟ ಸಾಧ್ಯ. ಯಾಕಂದರೆ ನಿಮ್ಮ ಅಸ್ತ್ರಗಳನ್ನು ನೀವು ರೆಡಿ ಮಾಡ್ಕೊಳ್ಳದೆ ಹೋದರೆ ಯುದ್ಧದಲ್ಲಿ ಸೋಲು ಖಚಿತ ಆಗುತ್ತೆ. ಹಾಗಾಗಿ ನೀವು ಟೆಸ್ಟ್ ಸೀರೀಸ್ಗಳು ನಿಮಗೆ ಅಸ್ತ್ರಗಳಿದ್ದಾಗೆ, ಇಲ್ಲೇ ನೀವು ಮಾಡುವಂತಹ ತಪ್ಪುಗಳು ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ಮತ್ತು ಜೊತೆಗೆ ಹಲವಾರು ಕ್ವಶನ್ ಪೇಪರ್ಗಳನ್ನು, ಟೆಸ್ಟ್ ಸೀರೀಸ್ಗಳನ್ನು ನೀವು ಬಿಡಿಸಬೇಕಾಗುತ್ತೆ. ಉದಾಹರಣೆ 3 ತಿಂಗಳು ಮೊದಲು ನೀವು ಪ್ರಿಪೇರ್ ಮಾಡ್ತಾ ಇದ್ದೀರಿ ಅನ್ನೋದಾದರೆ, ಒಂದು ದಿನಕ್ಕೆ 100 ಪ್ರಶ್ನೆ ಅಂದರೂ ಕೂಡ 10 ದಿನಕ್ಕೆ 1,000 ಪ್ರಶ್ನೆ ಆಯಿತು. ಒಂದು ತಿಂಗಳಿಗೆ ಎಷ್ಟಾಯಿತು? 3,000 ಪ್ರಶ್ನೆ ಆಯಿತು. ಹತ್ತತ್ರ 3 ತಿಂಗಳಿಗೆ ನೀವು 9,000 ಕ್ವಶನನ್ನು ಸಾಲ್ವ್ ಮಾಡಬೇಕಾಗುತ್ತೆ. ನಾನು ಸಹ ಮಿನಿಮಮ್ ಅಂದರೂ ಕೂಡ 7,000 ರಿಂದ 8,000 ಕ್ವಶನನ್ನು ಸಾಲ್ವ್ ಮಾಡ್ತಾ ಇದ್ದೆ. ಹಾಗಾಗಿ ಹೆಚ್ಚು ಕ್ವಶನ್ ಸಾಲ್ವ್ ಮಾಡೋದ್ರಿಂದ ನಿಮಗೆ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನು ಎಲಿಮಿನೇಷನ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಜೊತೆಗೆ ಏನಾಗುತ್ತೆ ಅನ್ನೋದಾದರೆ, ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡೋದರಿಂದ ನಿಮ್ಮ ವೀಕ್ ಏರಿಯಾ ಯಾವುದು, ಸ್ಟ್ರಾಂಗ್ ಏರಿಯಾ ಯಾವುದು, ನೀವೆಲ್ಲಿ ಮಿಸ್ಟೇಕ್ ಮಾಡ್ತೀರಿ, ಹೀಗೆ ಎಲ್ಲ ಇಲ್ಲೇ ತಪ್ಪು ಮಾಡೋದರಿಂದ ನೀವು ಎಕ್ಸಾಮಲ್ಲಿ ಆ ಮಿಸ್ಟೇಕ್ ಮಾಡ್ದೇ ಪರೀಕ್ಷೆಗಳಲ್ಲಿ ಯಶಸ್ಸು ಗಳಿಸೋಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಕೊನೆಯ 3 ತಿಂಗಳಲ್ಲಿ ಹೇಗಿರಬೇಕು ನಮ್ಮ ಮೈಂಡ್ಸೆಟ್ಟು, ಇದು ಕೂಡ ಒಂದು ಸ್ಟ್ರಾಟಜಿ ಆಗುತ್ತೆ. ನನ್ನ ಪ್ರಕಾರ ಕೊನೆಯ 3 ತಿಂಗಳು ಅತಿ ಕೀ ರೋಲು ಮಾಡುತ್ತೆ ನಿಮ್ಮ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕೆ. ಏನು ಅನ್ನೋದಾದರೆ, ಅದರಲ್ಲಿ ಹೇಗಿರಬೇಕು, ಏನು ಮಾಡಬೇಕು ಅನ್ನೋದಾದರೆ, ಸಾಮಾಜಿಕ ಜಾಲತಾಣಗಳು ಇರ್ತಾರಲ್ಲ ಅದರಿಂದ ಅಂತರವನ್ನು ಕಾಯ್ಕೊಳ್ಬೇಕಾಗುತ್ತೆ. ಸೋಷಿಯಲ್ ಮೀಡಿಯಾ
ಉದಾಹರಣೆ ನೀವೆಲ್ಲ ಮೊಬೈಲ್ ಬಳಸ್ತಾ ಇರ್ತೀರಿ, ನಿಮಗೆ ಎಕ್ಸಾಮು ಕೂಡ ಅನುಕೂಲ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ನಿಮ್ಮನ್ನು ಎಕ್ಸಾಮ್ಗೆ ಏನು ಪ್ರಿಪ್ರೇಷನ್ಗೆ ಅನುಕೂಲ ಆಗುತ್ತಲ್ಲ ಅದನ್ನು ಮಾತ್ರ ಬಳಸ್ಕೊಳ್ಬೇಕು. ನಾನು ಸಹ ಇತ್ತೀಚೆಗೆಲ್ಲ ಏನು ChatGPT ಮತ್ತು ಟೆಲಿಗ್ರಾಮ್ ಮಾತ್ರ ಬಳಸಬೇಕು. ಏನಾಗುತ್ತೆ ಅಂದರೆ ಟೆಲಿಗ್ರಾಮ್ನಿಂದ ಇನ್ಸ್ಟಾಗ್ರಾಮ್ಗೆ ಹೋಗ್ತಾರೆ, ವಾಟ್ಸಪ್ನಿಂದ ಫೇಸ್ಬುಕ್ಕಿಗೆ ಹೋಗ್ತಾರೆ. ಹೀಗೆ ಹೋಗೋದ್ರಿಂದ ಏನಾಗುತ್ತೆ, ಒಂದು ನಿಮಿಷ 2 ನಿಮಿಷ ನೋಡೋಕ್ಕಂತ ಹೋಗಿರ್ತೀವಿ, ಅಲ್ಲಿ ಸುಮಾರು 1 ಗಂಟೆವರೆಗೆ ಹೋಗ್ಬಿಡುತ್ತೆ. ಹಾಗಾಗಿ ಎಕ್ಸಾಮ್ ಟೈಮ್ನಲ್ಲಿ ಒಂದೊಂದು ನಿಮಿಷ ಒಂದೊಂದು ಸೆಕೆಂಡು ಸಹ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನನ್ನ ಪ್ರಕಾರ ಒಂದು ಎಕ್ಸಾಮ್ ಇನ್ನೇನು 3 ತಿಂಗಳಿದೆ ಅನ್ನೋದಾದರೆ ನನ್ನ ಪ್ರಕಾರ ಸೋಷಿಯಲ್ ಮೀಡಿಯಾದಿಂದ ಡಿಸ್ಟೆನ್ಸನ್ನು ಕಾಯ್ದುಕೊಳ್ತಕ್ಕಂಥದ್ದು ಅತಿ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಎಷ್ಟು ಅವರ್ ಓದಬೇಕು ಅನ್ನುವಂತಹ ಒಂದು ಕ್ವಶನ್ ನಿಮ್ಮದಾಗಿದ್ದರೆ ನನ್ನ ಪ್ರಕಾರ ಮಿನಿಮಮ್ ಅಂದರೂ ಕೂಡ ನಾನು ಎಕ್ಸಾಮ್ ಟೈಮ್ ಇರಬೇಕಾದ್ರೆ 1 ರಿಂದ 2 ತಾಸು ಹೆಚ್ಚಿಗೆ ಓದ್ತಾ ಇದ್ದೆ. ಅವರೇಜ್ ತೊಗೊಂಡ್ರು ಕೂಡ ಎಕ್ಸಾಮ್ ಇದ್ದಾಗ ನೀವು ಮಿನಿಮಮ್ ಅಂದರೂ ಬೆಳಿಗ್ಗೆ 2 ತಾಸು ಸಾಯಂಕಾಲ 2 ತಾಸು ಓದಬೇಕು. ಎಕ್ಸಾಮ್ ಟೈಮಲ್ಲಿ ನಾನು 6 ರಿಂದ 8 ತಾಸು ಓದ್ತಾ ಇದ್ದೆ. ಯಾಕಂದರೆ ತುಂಬ ಹೆವಿ ಸಿಲೆಬಸ್ ಇದೆ ಮತ್ತು ಕರೆಂಟ್ ಅಫೇರ್ಸ್ ಎಲ್ಲ ಇರುತ್ತೆ. ಹಾಗಾಗಿ ನನ್ನ ಪ್ರಕಾರ 6 ರಿಂದ 8 ತಾಸು ಓದೋದು ಈ ಪರೀಕ್ಷೆಯನ್ನು ಕ್ಲಿಯರ್ ಮಾಡೋಕ್ಕೆ ಅತ್ಯುತ್ತಮವಾದಂತಹ ಒಂದು ಸಮಯ ಆಗುತ್ತೆ. ಅಷ್ಟು ಸಾಕಾಗುತ್ತೆ. ಇನ್ನು ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟ್ರಾಟಜಿ ಏನು ಅನ್ನೋದಾದರೆ ಮೈಂಡ್ಸೆಟ್. ಮೊದಲೇ ಹೇಳಿದ್ದೆ ನಾನು, ಮತ್ತು ಅದೇ ಹೇಳ್ತೇನೆ. ಈ ಕೊನೆ ಟೈಮಲ್ಲಿ ಏನಾಗುತ್ತೆ, ಈ KS ಪರೀಕ್ಷೆಗೆ ಸಂಬಂಧಪಟ್ಟಂತೆ ತುಂಬ ಭ್ರಷ್ಟಾಚಾರ ನಡೆಯುತ್ತೆ, ಮತ್ತು ಅವ್ರು ಏನು ಹೇಳ್ತಾರೆ ಇವರೇನು ಹೇಳ್ತಾರೆ ಅಂತಕ್ಕಂಥ ಒಂದು ಮೈಂಡ್ಸೆಟ್ಟು ಕೆಡುವಂತಹ ಒಂದು ಅವಧಾನ ಅವೆಲ್ಲ ಬಿಟ್ಬಿಡಬೇಕು. ಆ ಒಂದು ವಿಚಾರಗಳಿಂದ ನೀವು ತುಂಬ ಅದ್ರ ಬಗ್ಗೆ ಗೊಂದಲಗಳನ್ನು ತೆಗೆದುಕೊಳ್ಬಾರ್ದು. ಆ ಒಂದು ವಿಚಾರಗಳಿಂದ ಹೊರ ಬಂದುಬಿಡಬೇಕು. ಜೊತೆಗೆ ನಂದು ಮೊದಲನೇ ಅಟೆಂಪ್ಟು ಎನ್ನುವಂತಹ ಒಂದು ಮೈಂಡ್ಸೆಟ್ ಕೂಡ ಕೆಲವರಲ್ಲಿ ಹೊಸಬರಲ್ಲಿ ಇರುತ್ತೆ, ಅದು ಕೂಡ ತೆಗೆದಾಕಬೇಕು. ಯಾಕೆಂದರೆ ಮೊದಲನೇ ಅಟೆಂಪ್ಟಲ್ಲಿ ಕೂಡ ನಮ್ಮೆಲ್ಲ ಸ್ನೇಹಿತರು ಮೊದಲ ಪ್ರಯತ್ನದಲ್ಲಿ KS ಪೂರ್ವ ಪರೀಕ್ಷೆ ಮೇನ್ಸನ್ನು ಕ್ಲಿಯರ್ ಮಾಡಿ, ಇಂಟರ್ವ್ಯೂ ಕ್ಲಿಯರ್ ಮಾಡಿ ತಹಸೀಲ್ದಾರ್ ಕೂಡ ಆಗಿದ್ದಾರೆ, AC ಕೂಡ ಆಗಿದ್ದಾರೆ. ಹಾಗಾಗಿ ಮೊದಲೇ ಅಟೆಂಪ್ಟು ಎನ್ನುವಂತಹ ಒಂದು ಉಡಾಪೆ ಅಥವಾ ಜಸ್ಟ್ ಅಟೆಂಪ್ಟ್ ಮಾಡ್ತೀನಿ ಅನ್ನುವಂತಹ ಮೈಂಡ್ಸೆಟ್ ಬೇಡ. ಮೊದಲೇ ಪ್ರಯತ್ನದಲ್ಲಿ ತುಂಬ 100% ಎಫರ್ಟ್ ಕೊಡಬೇಕು. ಜೊತೆಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನು ಅನ್ನೋದಾದರೆ ಈ KS ಪರೀಕ್ಷೆಗೆ ಸಂಬಂಧಪಟ್ಟಂತೆ ಟಾಕ್ಸಿಕ್ ಪೀಪಲ್ ಮತ್ತು ಟಾಕ್ಸಿಕ್ ಮೀಡಿಯಾದಿಂದ ನಾವು ಅಂತರವನ್ನು ಕಾಯ್ದುಕೊಳ್ಬೇಕು. ಹೇಗಿರುತ್ತೆ ಅನ್ನೋದಾದರೆ ನೀವು KS ಓದ್ತೀರಿ ಅನ್ನೋದಾದರೆ ಕೆಲವರು ಏನು ಮಾಡ್ತಾರೆ, ಸುಮ್ಮನೆ ಇಲ್ಲ ಸಲ್ಲದ ಗೊಂದಲಗಳನ್ನು ಇದೆಲ್ಲ ನೋಟಿಫಿಕೇಷನ್ ರದ್ದಾಗುತ್ತಂತೆ, ಮತ್ತು ಇದೆಲ್ಲ ಭ್ರಷ್ಟಾಚಾರ ನಡೀತಾ ಇದೆ, ನಿಮಗೆಲ್ಲ ಓದಿ ತೊಗೊಳಕ್ಕಾಗುತ್ತಾ, ಅಷ್ಟೆಲ್ಲ ನಡೀತೆ ಇಷ್ಟೆಲ್ಲ ನಡೀತೆ ಹೀಗೆಲ್ಲ ಹೇಳ್ತಾ ಇರ್ತಾರೆ. ಮತ್ತು ನಿಮ್ಮನ್ನೆಲ್ಲ ಡಿಮೋಟಿವೇಶನ್ ಮಾಡ್ತಾ ಇರ್ತಾರೆ. ನೀವು ಓದ್ರಿ, ಇದು ಮಾಡಿ, ನೀನು ಯಾಕೆ ಗೊತ್ತಿ, ಇದೆಲ್ಲ ಎಕ್ಸಾಮ್ ಮುಂದೆ ಹೋಗುತ್ತೆ, ಈ ರೀತಿ ತುಂಬ ಲಾಸ್ಟ್ ಇಯರ್ ಎಲ್ಲ ನಾವೆಲ್ಲ ಅನುಭವಿಸ್ಬಿಟ್ಟಿದ್ವಿ. ಹಾಗಾಗಿ ನಿಮಗೂ ಕೂಡ ಅಂಥ ಮೈಂಡ್ಸೆಟ್ ಬರುತ್ತೆ. ದಯವಿಟ್ಟು ಕೂಡ ಅಂಥ ಪೀಪಲ್ನಿಂದ, ಅಂಥ ಮೀಡಿಯಾದಿಂದ ದಯವಿಟ್ಟು ಹೊರ ಬಂದರೆ ಮಾತ್ರ ನೀವು ಪರೀಕ್ಷೆಯನ್ನು ಪಾಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇದು ತುಂಬ ಡಿಸ್ಟ್ರಾಕ್ಷನ್ ಆಗ್ತಾ ಇದೆ ಇತ್ತೀಚಿನ ಒಂದು ದಿನಮಾನಗಳಲ್ಲಿ. ಜೊತೆಗೆ ಹಲವಾರು ಕೋರ್ಟ್ ಕೇಸ್ಗಳು ಇವೆಲ್ಲ ಬರ್ತವೆ. ಹಾಗಾಗಿ ನಿಮ್ಮ ಮೈಂಡ್ಸೆಟ್ಟು ಈ ಟಾಕ್ಸಿಕ್ ಪೀಪಲ್ನಿಂದ ಮತ್ತು ಟಾಕ್ಸಿಕ್ ಮೀಡಿಯಾಗಳಿಂದ, ಅಂಥ ಒಂದು ನೆಗೆಟಿವ್ ತುಂಬುವಂತಹ ಒಂದು ಜನರಿಂದ ಮತ್ತು ಮೀಡಿಯಾದಿಂದ ಅಂತರವನ್ನು ಕಾಯ್ದುಕೊಳ್ಬೇಕು. ಇದು ಸಹ ನೀವು ಎಕ್ಸಾಮನ್ನು ಕ್ಲಿಯರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಲಾಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟ್ರಾಟಜಿ ಏನು ಅನ್ನೋದಾದರೆ ಕೀಪ್ ವರ್ಕ್ ಹಾರ್ಡ್. ನೀವು ಸತತವಾದಂತಹ ಕಠಿಣವಾದಂತಹ ಪರಿಶ್ರಮ ಪಡಬೇಕು. ಜೊತೆಗೆ ಕೀಪ್ ಕಂಟಿನ್ಯೂಲಿ, ನೀವೇನು ಕೆಲಸ ಮಾಡ್ತೀರಲ್ಲ ಅದನ್ನ ನಿರಂತರವಾಗಿ ಇಟ್ಕೊಳ್ಬೇಕು. ಈಗ ಎಕ್ಸಾಮ್ ಇಲ್ಲ, ನೋಟಿಫಿಕೇಷನ್ ಇಲ್ಲ, ಈಗಲೇ ಅದು ಸರ್ಕಾರ ಅದ್ರ ಬಗ್ಗೆ ಗಮನ ತಗೊಳ್ತಾ ಇಲ್ಲ, ಕೋರ್ಟಿಗೆಲ್ಲ ಬಿದ್ದಿದೆ, ಈ ರೀತಿ ಅಂದ್ಕೊಳ್ತಾ ಹೋದರೆ ನಿಮ್ಮ ಏಜು ಕೂಡ ಹೋಗುತ್ತೆ. ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ಮುಂದೆ KS ಆಗಲೇಬೇಕು ಅನ್ನುವಂಥ ಒಂದು ಮೈಂಡ್ಸೆಟ್ ಇತ್ತಂದರೆ ಈಗಲಿಂದನೇ KS ಪೂರ್ವ ಪರೀಕ್ಷೆಗೆ, ಮುಖ್ಯ ಪರೀಕ್ಷೆಗೆ ಓದ್ಕೊಂಡು ಸಿದ್ಧತೆಗೊಳಿಸಿದ್ದೇ ಆದಲ್ಲಿ ನೀವು KS ಪರೀಕ್ಷೆಯನ್ನು ಪಾಸ್ ಮಾಡ್ಬೋದು. ಒಟ್ಟಾರೆಯಾಗಿ ನಿಮ್ಮ KS ಪಾಸ್ ಮಾಡಲೇಬೇಕು ಅನ್ನುವಂತಹ ಒಂದು ಮೈಂಡ್ಸೆಟ್ ನಿಮ್ಮ ಹತ್ರ ಇರಬೇಕು. ನಿರಂತರವಾದಂತಹ ಒಂದು ಪ್ರಯತ್ನ ಇರಬೇಕು. ಹಾಗಾದಾಗ ಮಾತ್ರ ಈ ಒಂದು ಪರೀಕ್ಷೆಯಲ್ಲಿ ಯಶಸ್ಸನ್ನು ಗಳಿಸೋಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಕುವೆಂಪುರವರ ಒಂದು ಮಾತನ್ನು ನೆನಪು ಮಾಡ್ಕೊಳ್ತಾ, ವಿದ್ಯಾರ್ಥಿಗಳು ಭತ್ತ ತುಂಬುವ ಚೀಲಗಳಾಗಬಾರ್ದು, ಭತ್ತ ಬೆಳೆಯುವಂತಹ ಗದ್ದೆಗಳಾಗಬೇಕು. ಹಾಗಾಗಿ ನಾವು ಯಾವಾಗಲೂ ಕೂಡ ಪ್ರೊಡಕ್ಟಿವ್ ಇರಬೇಕು. ನಮ್ಮ ಸಮಯವನ್ನು ನಾವು ಗೌರವಿಸಿದ್ದೇ ಆದಲ್ಲಿ ಮುಂದೆ ನಮ್ಮನ್ನು ಗೌರವಿಸುವಂತಹ ಸಮಯ ಬಂದೇ ಬರುತ್ತೆ. ಹಾಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು KS ಸತತ 3 ಬಾರಿ ಕ್ಲಿಯರ್ ಮಾಡೋಕ್ಕೆ ಯಾವೆಲ್ಲ ಸ್ಟ್ರಾಟಜಿಗಳನ್ನು ಮಾಡಿದ್ದೆ, ಅದನ್ನ ಅಪ್ಲೈ ಮಾಡ್ಕೊಂಡಿದ್ದೆ ಅನ್ನುವಂತಹ ಒಂದು ಮಾಹಿತಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡಿದ್ದೀನಿ. ಈ ಒಂದು ಸ್ಟ್ರಾಟಜಿಗಳಲ್ಲಿ, ಈ ಒಂದು ಎಕ್ಸಾಮ್ ಟಿಪ್ಸಲ್ಲಿ ನಿಮಗೆ ಯಾವುದಾದ್ರೂ ಅಥವಾ ಯಾವೆಲ್ಲ ಒಂದು ಟಿಪ್ಸ್ಗಳು, ಸ್ಟ್ರಾಟಜಿಗಳು ನಿಮಗೆ ಅನುಕೂಲ ಆಗುತ್ತೋ ಅವನ್ನು ಅಪ್ಲೈ ಮಾಡಿಕೊಂಡು ನಿಮ್ಮ ಎಕ್ಸಾಮನ್ನು ಕ್ಲಿಯರ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ನಮಸ್ಕಾರಗಳು.